ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ಪದತ್ಯಾಗದ ಮಾತನ್ನು ಹಾಡಿರುವಂಥದ್ದು. ಈಗ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಸರ್ ಕಾಂಗ್ರೆಸ್ ಪಾರ್ಟಿನಲ್ಲಿ. ಬಟ್ ಸಿದ್ದರಾಮಯ್ಯನವರು 17ನೇ ಏನು ಬಜೆಟ್ ಏನಿದೆ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಪದತ್ಯಾಗದ ಮಾತನ್ನು ಆಡ್ತಾ ಇದ್ದಾರೆ. ಒಂದಷ್ಟು ಗೊಂದಲ ಇದೆಯಾ ಸರ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಸದ್ಯ? ಯಾವ ಗೊಂದಲನೂ ಇಲ್ಲ. ಆ್ಯಸ್ ಆನ್ ಟುಡೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ನನ್ನ ಮಾತನ್ನು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿದೆ. ಅದು ಒಂದು ಭಾಗ. ಆದರೆ ಯಾವುದೇ ವಿಚಾರದಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಬಿಟ್ಟು ನಮ್ಮಲ್ಲಿ ಏನೂ ನಡೆಯೋದಿಲ್ಲ. ನಾವು ಯಾರೇನು ಹೇಳಿಕೆ ಕೊಟ್ಟರೆ ಏನೂ ನಡೆಯೋದಿಲ್ಲ. ಬೇರೆ ಏನಾರ ಕೇಳಿ ಅದು ಬಿಟ್ಟು ಎಲ್ಲ ಬೇರೆ ಹೈಕಮಾಂಡ್ನವರು, ನಾ ಹೇಳಿದ್ನಲ್ಲ, ಗೊಂದಲ ಇದ್ದರೆ ಹೈಕಮಾಂಡ್ನವರು ನೋಡ್ಕೊಳ್ತಾರೆ. ಹೈಕಮಾಂಡ್ನವ್ರಿಗೆ ಗೊತ್ತಿಲ್ಲದೆ ನಡೆಯುತ್ತಾ ಯಾವುದಾದ್ರೂ? ಅವರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅವರು ಇಂಟರ್ಫಿಯರೆನ್ಸ್ ಆಗಬೇಕು ಇಂಟರ್ಫಿಯರ್ ಆಗ್ತಾರೆ. ಈಗ ಅದರ ಅಗತ್ಯ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಯಾವುದಕ್ಕೂ ಪ್ರವೇಶ ಮಾಡಿಲ್ಲ.